ಹ್ಮ್ ವಿ ಆರ್ ಬ್ಲೇಮಿಂಗ್ ಅಲ್ಲ, ಅನಾಥ ಶವಗಳು ಸಂಸ್ಕಾರ ನಡೆದಿರೋದಲ್ಲಿ ಅನಾಥ ಶವಗಳು ಧರ್ಮಸ್ಥಳದಲ್ಲಿ ಬಂದು ನೇತ್ರಾವತಿಯಲ್ಲಿ ಮುಳುಗಿದವರು ಸೂಸೈಡ್ ಮಾಡ್ಕೊಂಡವರು ವೃದ್ಧರು ಅವ್ರು ಸಿಕ್ಕಿದೆ. ಇದೇ ಹೇಳಿದಂತೆ ಚಿನ್ನ ಹೇಳಿದ ಪ್ರಕಾರ ಸಿಗಬೇಕಾಗಿತ್ತಲ್ಲ, ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದ್ದಿದ್ರೆ ಅದು ಏನೋ ಒಂದು ದಿಕ್ಕಿಗೆ ಹೋಗ್ತಾ ಇತ್ತು. ಆ ಥರದ್ದೇನೋ ಸಿಕ್ಕಿಲ್ಲ ಅಂತ ಹೇಳ್ತಾರಪ್ಪ. ನನಗಿನ್ನ ಆ ಕಂಪ್ಲೀಟ್ ರಿಪೋರ್ಟ್ ಸಿಕ್ಕಿಲ್ಲ, ಮುಚ್ಚಿದಲ್ಲ ಕೋರ್ಟಿರ ಸಲ್ಲಿಕೆ ಆಗಿದೆ ಅದು SIT ಕಡೆಯಿಂದ. ಇದು ಹೇಳ್ತಾರಲ್ಲ, ಇದೆಲ್ಲ ನೀವು ಕ್ಲಬ್ ಮಾಡ್ಕೊಂಡು ಬಿಟ್ರಾ ಅಥವಾ ಬಿಡಿ ಬಿಡಿಯಾಗೆ ನೋಡಿದ್ರ ಕೇಸ್ಗಳನ್ನ ನೀವು ಅಂತ? ಸರ್ ಇವಾಗ SIT ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರ್ ಪೋಸ್ಟ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಸರ್. ಅದರಲ್ಲಿ ತುಂಬಾನೇ ಡೀಟೇಲ್ಡ್ ಆಗಿ ಇಷ್ಟಂಕ ಒಂದು 1 year ಇಂದ ಅವರು ಬ್ಲಾಗ್ಸ್ ಹಾಕ್ತಿದ್ದಾರೆ. ಇಟ್ ಹಾಸ್ ಬೀನ್ ವೆರಿ ಫ್ಯಾಕ್ಚುಯಲ್ ಅಂಡ್ ಎಲ್ಲ ನಿಜವಾಗೂ ಆಗಿದೆ. ಸೊ ಅದ್ರಲ್ಲಿ ಇವಾಗ ಹೇಳಿದ್ದಾರೆ SIT ಅವರು ಸಲ್ಲಿಸಿದ ವರದಿಯಲ್ಲಿ, ಇವಾಗ ನಾನು ಒಂದು ಆಕ್ಟಿವಿಸ್ಟ್ ಸರ್, ನಾನೊಂದು RTI ಹಾಕಿ 20 years ಇದು ಬರೀ ಧರ್ಮಸ್ಥಳ ವಿಲೇಜ್ ಇದ್ದು ನಾನು RTI ತೆಗೆದಿನಿ, ಎಷ್ಟು ಜನ UDR ಆಗಿ ಸತ್ತಿದ್ದಾರೆ ಅಂತ ಹೇಳಿ 1,000 ಜನದ ಲಿಸ್ಟ್ ಇದೆ ಸರ್ ನನ್ನ ಹತ್ರ. 1,000 ಒಂದು ವಿಲೇಜ್ ಅಲ್ಲಿ. ಏನಂತ ರೀಸನ್ಸ್ ಗೊತ್ತಾ ಸರ್? ಇವರು ಜಾರಿ ಬಿದ್ದು ಇವರಿಗೆ ಸತ್ತೋಗಿರೋದಂತೆ, ಜೀವನದಲ್ಲಿ ಜಿಗುಪ್ಸೆ ಬಂದು ಇವರು ನೀರ್ಗೆ ಹಾಕಿ ಸತ್ತಿರೋದಂತೆ. ಅದನ್ನ ಹೇಗ್ ಫೈಂಡ್ ಮಾಡ್ತಾರೆ ಸರ್ ಪೊಲೀಸ್ ಅವರು? ಜೀವನದಲ್ಲಿ ಜಿಗುಪ್ಸೆ ಬಂದು ಸತ್ತೋಗಿದಾನಂತ ಹೇಳಿ. ಸೊ ಅಂತದೆಲ್ಲ ಹಾಕಿ ಮುಚ್ಚಾಕಿದ್ದಾರೆ. ಹಾಗೇನೆ ಇವಾಗ SIT ಅವರ ವರದಿಯಲ್ಲಿ ಏನಿದೆ ಅಂತ ಹೇಳಿದ್ರೆ 1,500 UDR ಕೇಸಸ್ ಇದೆ. ಪಂಚಾಯತ್ ಮತ್ತೆ ಸ್ಟೇಷನ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ. ಪಂಚಾಯತ್ ಅಲ್ಲಿ ಒಂದು ಕೇಸ್ ಇದ್ರೆ ಸ್ಟೇಷನ್ ಅಲ್ಲಿ ಇಲ್ಲ, ಸ್ಟೇಷನ್ ಅಲ್ಲಿ ಕೇಸ್ ಇದ್ರೆ ಪಂಚಾಯತ್ ಅಲ್ಲಿ ಇಲ್ಲ. ಸೊ ಇಂಥದೆಲ್ಲ ತುಂಬಾನೇ ನಡೆದಿದೆ ಇಲ್ಲಿ. ಬರೀ ನಾವ್ ಹೇಳುದು ಬರೀ ಮೋಕ್ಷ ಗೀಕ್ಷ ಬಂದು ಸತ್ತಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ದೇರ್ ಹಾಸ್ ಬೀನ್ ಹ್ಯಾಪನಿಂಗ್ ಸಮ್ ಬೇಡದ ಆಕ್ಟಿವಿಟೀಸ್ ಆಗಿದೆ ಅಲ್ಲಿ ಅಂತ ಹೇಳಿ ಫೈಂಡಿಂಗ್ಸ್ ಇದೆ. ಜಾಸ್ತಿ ಮಾತಾಡಬಾರ್ದು, ಯಾಕಂತ ಹೇಳಿದ್ರೆ ಇನ್ನು ಕೋರ್ಟ್ ಅಲ್ಲಿ ಇದೆ, ಬರ್ಬೇಕು. ಬಂದಾದ್ಮೇಲೆ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ಮಾತಾಡ್ತೀವಿ. ಫೈನ್. ಥ್ಯಾಂಕ್ ಯು ತನುಷ್ ಶೆಟ್ಟಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್. ನಮಸ್ತೆ. ಥ್ಯಾಂಕ್ ಯು.